ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಸಿಂಪಲ್ಲಾಗಿ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಸೀಮಂತ ಶಾಸ್ತ್ರ ಮಾಡ್ತಾಯಿದ್ವಿ. 5 ತಿಂಗಳಲ್ಲೇ ಒಂದು ಸತಿ ಜೋರಾಗಿ ಮಾಡಿರ್ತಾರೆ. ಹಾಗಾಗ್ಬಿಟ್ಟಿದ್ದು ಸಿಂಪಲ್ಲಾಗಿ ಮಾಡೋಣ ಅಂತ ಫ್ಯಾಮಿಲಿಯವರೆಲ್ಲ ಹೋಗಿ ಅವ್ರ ಮನೇಲೆ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲರೂ ಮಕ್ಕಳು ಯಾರ್ಯಾರು ಇರ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾಯಿರ್ತೀವಿ. ಇವಳು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ, ಜನ್ಯನು ಕೂಡ. ಎಷ್ಟು ಕ್ಯೂಟಾಗಿದ್ದಾಳಲ್ವ, ನಮ್ಮ ಫ್ಯಾಮಿಲಿಯ ಕ್ಯೂಟೆಸ್ಟ್ ಗರ್ಲ್ ಇವಾಗ ಇವಳು. ಈಗ ಇವ್ರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಫ್ಯಾಮಿಲಿಯ ಮೊಬೈಲ್ ರಾಣಿ ಅನ್ನೋದಕ್ಕೆ ಫೇಮಸ್ ಅಂದರೆ ಸೌಮ್ಯ, ಇವರೇ ಸೌಮ್ಯ. ಆಮೇಲೆ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ ಬಂದರೆ ಎಲ್ಲರೂ ಸಹ ಆಟ ಆಡ್ತಾಯಿದ್ದಾರೆ ಅವ್ರ ಪಾಡಿಗೆ. ಅವ್ರು ಏನು ಇದಿಲ್ದಲೆ ಒಂದು ರೂಮ್ ಒಳಗಡೆ ಸೇರ್ಕೊಬಿಟ್ಟು ನೀಟಾಗಿ ಆಟ ಆಡ್ತಾ ಇದ್ದರು. ಹಾಗೆ ಒಂದು ವೀಡಿಯೋ ಮಾಡ್ಕೋತೀನಿ ಡ್ಯಾನ್ಸ್ ಮಾಡ್ರೋ ಅಂತ ಅಂದೆ. ಅದಕ್ಕೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಇವನಿದ್ದಾನಲ್ಲ, ಇವನು ನಿಮ್ಮ ಅಳಿಮಯ್ಯ ಅಂತ ಆಗ್ತಾರೆ ನಿಂದ ಅಂತ ಹೇಳ್ದ. ಅಷ್ಟರಲ್ಲಿ ಅದನ್ನು ಕೇಳಿಸ್ಕೊಂಡು ಅವನು ಹೆಂಗೆ ಅಂದರೆ ಮುಖನೇ ತೋರಿಸ್ತಾ ಇರಲಿಲ್ಲ ನನಗೆ. ಎಷ್ಟು ಹೇಳಿದ್ರು ಅಷ್ಟೇ. ಕೊನೆಗೆ ಫೋನ್ನೇ ಕಿತ್ಕೊಂಡು ಡಿಲೀಟ್ ಮಾಡೋಕ್ಕೆ ಹೋದೆ. ಆಮೇಲೆ ಮೇಲ್ಗಡೆ ಬಂದ್ವಿ, ಅಲ್ಲೆಲ್ಲ ಅಡುಗೆ ಪ್ರಿಪ್ರೇಷನ್ ನಡೀತಾ ಇತ್ತು. ಸ್ವಲ್ಪ ಜನ ಕೂತ್ಕೊಂಡು ಮಾತಾಡ್ತಿದ್ರು. ಆಲ್ಮೋಸ್ಟ್ ಆಗಿತ್ತಲ್ಲ ನೋಡಿ. ಈಗಲೂ ಅಷ್ಟೇ ಮುಖನೇ ತೋರಿಸ್ತಿರ್ಲಿಲ್ಲ ಅವನು. ಪಾಪು ಎಲ್ಲರೂ ಸೇರಿದಾಗ ಎಷ್ಟು ಖುಷಿಯಾಗುತ್ತೆ. ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಅವಾಗವಾಗ ಎಲ್ಲರೂ ಸೇರ್ತಾ ಇರ್ತೀವಿ, ಜಾಸ್ತಿ ಎಂಜಾಯ್ ಮಾಡ್ತಾಯಿರ್ತೀವಿ. ಏನೋ ಒಂಥರ ಖುಷಿ ಆಗುತ್ತೆ ಎಲ್ಲರೂ ಹೋಗಿ ಇದು ಮಾಡಿದೆ. ನಮ್ಮ ಬಾವಿಗೆ ಹೇಳ್ತಾಯಿದ್ದೆ, ಹೊಸ ಫೋನ್ ತಗೊಂಡಿದ್ದೀನಿ ಹೆಂಗಿದೆ ಅಂತ ಅವ್ರಿಗೆ ತೋರಿಸ್ತಾ ಇದ್ದೆ. ಆಮೇಲೆ ಇದರಲ್ಲೇ ಎಡಿಟಿಂಗ್ ಹಿಂಗೆ ಮಾಡಿ. ಇವಳ ಬಗ್ಗೆ ನಾನು ಹೇಳಲೇಬೇಕು. ಇವಳ ಅಜ್ಜಿ ಇವಳೇ ನನ್ನ ಆಡ್ಕೊಂಡಿದ್ದು ಫಸ್ಟು. ಯೂಟ್ಯೂಬ್ ಸ್ಟಾರ್ ಅಂತ. ಆಮೇಲೆ ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಅವಳೇ ಪೋಸ್ ಕೊಡ್ತಾಯಿದ್ದೆ. ನೆಕ್ಸ್ಟ್ ಸಿಂಪಲ್ಲಾಗಿ ಅಲಂಕಾರ ಮಾಡಿರೋದನ್ನು ಹಂಗೆ ಲೈಟಾಗಿ ಕ್ಲಿಪ್ಪಿಂಗ್ ತಗೊಂಡು ಎಲ್ಲ ಕೂತ್ಕೊಂಡು, ಮಕ್ಕಳು ಎಲ್ಲ ಮೆಟ್ಲು ಮೇಲೆ ಕೂತ್ಕೊಂಡು ದೊಡ್ಡವರೆಲ್ಲರೂ ಸೇರಿ ಈ ಕಡೆ ಕೂತ್ಕೊಂಡು ಸಿಂಪಲ್ಲಾಗಿ ಸೀಮಂತ ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಮಗ ಬಟ್ಟೆ ಹಾಕೊಬರ್ತೀನಿ ಅಂತ ಹೋದ್ರು. ಅಷ್ಟರಲ್ಲಿ ಮೇಡಮ್ ಅವರು ಕೆಲವು ಫೋಟೋಶೂಟ್ ಎಲ್ಲ ಮಾಡ್ಕೋತಾ ಇದ್ದಾರೆ ನೋಡಿ. ಅದನ್ನ ನಾವೆಲ್ಲ ಒಳಗಡೆ ಇದ್ದೀವಿ, ಮೇಡಮ್ ಅವ್ರು ಮಾತ್ರ ಹೊರಗಡೆ ಫೋಟೋಶೂಟ್ ಮಾಡ್ತಿದ್ದಾರೆ. ಎಲ್ಲರೂ ಸುಮ್ಮನೆ ಕೂತಿರೋ ಟೈಮಲ್ಲಿ. ಆದರೂ ಚೆನ್ನಾಗಿ ಫೋಸ್ ಕೊಡ್ತಾಳೆ. ನಮ್ಮ ಫ್ಯಾಮಿಲಿಯ ಕ್ಯೂಟೆಸ್ಟ್ ಗರ್ಲ್ ಅವಳು, ಬಬ್ಲಿ ಗರ್ಲ್ ಅಂತಲೇ ಹೇಳ್ಬೋದು. ಹಾಗೆ ಸೀಮಂತ ಶಾಸ್ತ್ರ ಸ್ಟಾರ್ಟ್ ಆಯಿತು. ಈಗ ಒಬ್ಬೊಬ್ಬರೇ ಬಂದು ಬಳೆ ತೊಡಿಸೋದು ಎಲ್ಲ ಶಾಸ್ತ್ರ ಇವಾಗ ಸ್ಟಾರ್ಟ್ ಆಗುತ್ತೆ. ನಂತರ ಸ್ವೀಟು ಇದು ಎಲ್ಲ ತಿಂತಾಯಿದ್ದಾರೆ ನೋಡಿ ಮೇಡಮ್ ಅವರು. ಇವರೇ ನಮ್ಮಮ್ಮ, ಅವರು ಕೂಡ ಮಾಡ್ತಾಯಿದ್ದಾರೆ. ಬಳೆ ಎಲ್ಲ ತೊಡಿಸಿ ಎಲ್ಲರೂ ಹಂಗೆ ಕಾಮಿಡಿ ಮಾಡ್ತಾಯಿದ್ರು, ಹಂಗೆ ನಗಾಡ್ಕೊಂಡು ಮೇಡಮ್ ಅವರು. ನಮ್ಮ ಫ್ಯಾಮಿಲಿಲಿ ಫೋಟೋಗೆ ಆಗಲಿ ಎಲ್ಲದಕ್ಕೂ ತುಂಬ ಲಕ್ಷಣವಾಗಿ ಕಾಣಿಸ್ತಾಳೆ ನನ್ನ ಪ್ರಕಾರ. ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ತುಂಬ ಲಕ್ಷಣವಾಗೂ ಇದಕ್ಕೆ ಎಲ್ಲರೂ ನೀಟಾಗಿ ಶಾಸ್ತ್ರನೂ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ. ಆಮೇಲೆ ನನ್ನ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಅಂತ ರೇಗಿಸ್ತಾ ಇದ್ದರು. ಅಂದರೆ ಈ ವಿಡಿಯೋನೇ ಫಸ್ಟು ನಾನು ಅಪ್ಲೋಡ್ ಮಾಡಬೇಕಾಗಿತ್ತು. ನಮ್ಮನೆಯವ್ರು ಆಲ್ಮೋಸ್ಟ್ 2 ವೀಡಿಯೋಗಿಂತ ಮೊದಲೇ ಮಾಡಿದ ವೀಡಿಯೋ ಇದು. ಭಾನುವಾರ ನಡೆದಿದ್ದ ಫಂಕ್ಷನ್ನು ಅದು ಹಂಗೆ ಹಿಂಗೆ ಆಗಿಬಿಟ್ಟು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಳೇ ನೋಡಿ ನಮ್ಮ ಫ್ಯಾಮಿಲಿಯ ಬ್ಯೂಟಿಫುಲ್ ಕ್ವೀನ್ ರಾಣಿ. ಯಾಕಂದರೆ ಇವಳು ನಾವು ಹೊಗಳಬೇಕು ಅಂತ ಹೇಳ್ಕೊಟ್ಟವಳೆ. ಇಲ್ಲ ಸುಮ್ಮನೆ ಹಂಗಂದೆ. ಇವಳೇನು ಹಂಗೆ ಅಂದಿಲ್ಲ. ಏನೇ ಫಂಕ್ಷನ್ ಆದ್ರೂ ಫಸ್ಟು ನಿಂತ್ಕೊಂಡಿರ್ತಾಳೆ. ಅಂದರೆ ಓಡಾಡೋದಕ್ಕೆ ಎಲ್ಲದಕ್ಕೂ ಅಷ್ಟೇ. ಅಂದರೆ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿಯ ಎನರ್ಜೆಟಿಕ್ ಗರ್ಲ್ ಅಂದರೆ ಅವಳೇ. ಇವಳು ಯಾರೂ ಅಲ್ಲ. ಇವಾಗಲೇ ನೋಡ್ಕೊಬಿಡಿ, ಫಸ್ಟು ಯೂಟ್ಯೂಬ್ ಅಂತ ತಲೆ ತಿಂದು ಎಷ್ಟು ಹಿಂಸೆ ಟಾರ್ಚರ್ ಕೊಡ್ತಾಳೆ ಅಂದರೆ ನೋಡಿ. ಎಕ್ಸ್ಪ್ರೆಷನ್ ಕೂಡ ಹಂಗೆ ಕೊಡ್ತಾಳೆ. ಅಷ್ಟು ಹಿಂಸೆ ಕೊಟ್ಬಿಟ್ಟವಳು ಇವಳು. ಇಲ್ಲ, ಇವಾಗ ತುಂಬ ಎನ್ಕರೇಜ್ ಮಾಡವಳೆ. ಆಮೇಲೆ ನಾನು ಶಾಸ್ತ್ರ ಮಾಡಿದೆ. ಅಂದರೆ ನನಗೆ ಅಷ್ಟೆಲ್ಲ ಶಾಸ್ತ್ರ ಬರೋಲ್ಲ, ಎಷ್ಟು ಗೊತ್ತಿದೆ ಅಷ್ಟನ್ನು ಸಿಂಪಲ್ಲಾಗಿ ಹೂವೆಲ್ಲ ಮಡಿಸ್ಬಿಟ್ಟು ಇದು ಮಾಡಿ ಸ್ವೀಟ್ ತಿನ್ನಿಸಿ ಈ ಕಡೆ ಬಂದೆ. ಪ್ರತಿಯೊಬ್ಬರೂ ಅಷ್ಟೇ. ಇವಳೇ ಹೇಳಿದ್ನಲ್ಲ ಮೊಬೈಲ್ ರಾಣಿ ಅಂತ ನಮ್ಮ ಸೌಮ್ಯ. ಇವಳು ಚೆನ್ನಾಗಿ ಮಾಡ್ತಾಳೆ. ಅಂದರೆ ಕೆಲಸ ಎಲ್ಲ ಮಾಡ್ತಾಳೆ. ಜಾಸ್ತಿ ಅವಳು ಯಾರು ಏನಂದರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವಳ ಪಾಡಿಗೆ ಅವಳು ಮೊಬೈಲ್ ಇಟ್ಕೊಂಡು ಕೂತ್ಕೊಬಿಡ್ತಾಳೆ. ಆಗ ಯಾರು ಎಷ್ಟಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡಿ ಅಂತ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟು ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಬೇಬಿ ಬರುತ್ತೆ. ಯಾಕಂದರೆ ಇವಳ್ದೆ ಇವಾಗ ತುಂಬ ಇಂಟ್ರೆಸ್ಟಿಂಗಾಗಿ ಕಾಯ್ತಾ ಇದ್ದಾರೆ ಯಾವ ಪಾಪು ಅಂತ. ಯಾವ ಪಾಪು ಆಗ್ಬೋದು ಅಂತ ನಿಮಗೆ ಯಾರಿಗಾದರೂ ಇವಳು ನೋಡಿ ಅನಿಸಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ.
ಇವಳಾದಮೇಲೆ ನೆಕ್ಸ್ಟು ಈಗ ನಾವೆಲ್ಲ ಶಾಸ್ತ್ರ ಮಾಡ್ತಿದ್ರಲ್ಲ ರಮ್ಯಕ್ಕ, ಇವ್ರದ್ದೇ ನೆಕ್ಸ್ಟ್ ಬೇಬಿ ಬರೋದು ನಮ್ಮ ಫ್ಯಾಮಿಲಿಗೆ. ಇವಾಗ ಅವ್ರು ಪ್ರೆಗ್ನೆಂಟು, ಹಾಗಾಗಿ ಅವರೂ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇವಳ್ದು ನೆಕ್ಸ್ಟ್ ಇವರಿಬ್ಬರು ಬೇಬಿಗೋಸ್ಕರ ಇಡೀ ಫ್ಯಾಮಿಲಿಯವರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇಬ್ಬರು ನಮ್ಮ ಮನೇಲಿ ನೆಕ್ಸ್ಟು ನಮ್ಮ ಅತ್ತೆ ಮಗನೇ ಬಂದುಬಿಟ್ಟು ಅವ್ರ ಯಜಮಾನ್ರು ಸ್ವೀಟ್ ತಿನ್ನಿಸಿ ಸಿಂಪಲ್ಲಾಗಿ ಇವೆಲ್ಲನೂ ಶಾಸ್ತ್ರ ಮಾಡಿ ನೆಕ್ಸ್ಟು ಊಟ, ನಮ್ಮ ಫೇವ್ರೆಟ್ ಡಿಶ್. ಈಗ ಆಡ್ಕೋತಾ ಇರ್ತಾರೆ ಯೂಟ್ಯೂಬ್ ಹಂಗೆ ಹಿಂಗೆ ಅಂತೆಲ್ಲ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಮೇಡಮ್ ಅವ್ರು ನೋಡಿ ಫೋಸ್ ಕೊಡೋದ್ರಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ. ಈ ವಿಡಿಯೋ ನೋಡಿ ತುಂಬ ದೃಷ್ಟಿಯಾಗಿ ಹೋಗ್ಬಿಡುತ್ತೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.